ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಏನು ಸಿಲಿಂಡರ್ನ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯು ಕೂಡ ಸಾಕಷ್ಟು ಬಿಗಡಾಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ಒಂದು ಕಡೆ ವಾಣಿಜ್ಯ ಬಳಕೆ ಸಿಲಿಂಡರ್, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗೂ ಸಾಕಷ್ಟು ಹಾಹಾಕಾರ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಟೆಲ್ನ ಮಾಲೀಕರು, ಹೋಟೆಲ್ನ ಸಿಬ್ಬಂದಿಗಳು ಸೌದೆಗೆ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಸದ್ಯ ನಾನು ಹುಬ್ಬಳ್ಳಿಯ ಏನು ಒಂದು ಸೌದೆ ಅಡ್ಡೆಯಲ್ಲಿದ್ದೀನಿ. ಕಮ್ರಿಪೇಟೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸೌದೆ ಅಡ್ಡೆ ಇದು. ಬಹುತೇಕ ಒಂದು ಸೌದೆ ಅಡ್ಡೆಗಳು ಇಲ್ಲಿ ಸಾಕಷ್ಟು ಇವೆ. ಈ ಹಿನ್ನೆಲೆಯಲ್ಲಿ ಸಿಲಿಂಡರ್ನ ಸಮಸ್ಯೆ ಏನಾಗ್ತಾ ಇದೆ, ಈ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಪ್ರತಿನಿತ್ಯವೂ ಕೂಡ ಏನು ಪರದಾಡುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌದೆಗೆ ಫುಲ್ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ರಾಶಿ ರಾಶಿ ಸೌದೆಗಳನ್ನು ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಹೋಟೆಲ್ನ ಮಾಲೀಕರು ಇರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಗೃಹ ಬಳಕೆಯ ಮಾಡ್ತಕ್ಕಂಥ ಜನರು ಕೂಡ, ಸಾರ್ವಜನಿಕರು ಕೂಡ ಸೌದೆಯನ್ನು ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ದಿನನಿತ್ಯ ಮುಂದಾಗ್ತಾ ಇದ್ದಾರೆ. ಈ ಮುಂಚೆ ಅಂದರೆ ಸೌದೆಗೆ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಈಗ ಈ ಸಿಲಿಂಡರ್ನ ಸಮಸ್ಯೆ ಏನಾಗಿದೆ, ಈ ಸಿಲಿಂಡರ್ನ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸೌದೆಗೆ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಬಾಯ್ಲರ್ಗೆ ಅಂದರೆ ಒಲೆಯನ್ನು ಹಚ್ಚುವಂಥ ನಿಟ್ಟಿನಲ್ಲಿ ಈ ಸೌದೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋಟೆಲ್ನ ಮಾಲೀಕರುಗಳಿರ್ಬೋದು, ಅದೇ ರೀತಿ ಸಾರ್ವಜನಿಕರು ಕೂಡ ಒಂದು ಸೌದೆಗೆ ಮೊರೆ ಹೋಗಿದ್ದಾರೆ. ಬಹುತೇಕ ಒಂದು ಅಡ್ಡೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಈ ಸಾರ್ವಜನಿಕರ ಒಂದು ದಂಡು ಹರಿದು ಬರ್ತಾ ಇದೆ. ನಾನು ಇಲ್ಲಿನ ಸಿಬ್ಬಂದಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸೌದೆಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿದೆ? ಯಾಕಂದರೆ ಸಿಲಿಂಡರ್ನ ಸಮಸ್ಯೆ ದಿನನಿತ್ಯ ಹೆಚ್ಚಾಗ್ತಾನೆ ಇದೆ. ಸೌದೆ ತೆಗೆದುಕೊಂಡು ಹೋಗುವಂಥ ಒಂದು ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ? ಈಗ ನೋಡ್ರಿ ಸರ್, ಅದು ಮೂರು ರೂಪಾಯಿ ಕೆಜಿ ಹೋಗ್ತಿತ್ತು ಸೌದೆ. ಈಗ ಸಂರಕ್ಷಣೆ ನಮ್ಮ ಕಡೆ 6 ರೂಪಾಯಿಂದ ಹೋಟೆಲ್ದವ್ರು ಬಂದು 6 ರೂಪಾಯಿಂದ ಹೋಗ್ತಾ ಇದ್ದಾರೆ ಸೌದೆಗಳನ್ನು. ಹಾಗಾಗಿ ರೇಟ್ ಜಂಪ್ ಆಗಿದೆ. ನಮ್ದು ಸೌದೆ ಸ್ವಲ್ಪ ಶಾರ್ಟೇಜ್, ಇಲ್ಲಾಂದ್ರೆ ಸೌದೆಗೆ ಡಿಮಾಂಡ್ ಇದ್ದಿದ್ದಿಲ್ಲ. ಈ ಗ್ಯಾಸಿಗೆ ಅಭಾವದಿಂದ ಈ ಸೌದೆಗೆ ರೇಟ್ ಬಂದಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ನವರ ಜಾಸ್ತಿ ಬರ್ತಾರ ಕಟ್ಟಿಗೆ ಎಲ್ಲ ಒಯ್ಯಕ. ಎಲ್ಲ ಹೋಟೆಲ್ನವ್ರು ಹೆಚ್ಚಿಗೆ ಮಾಧ್ಯಮ, ಎಲ್ಲ ಹೋಟೆಲ್ನವರು ಡೈಲಿ ಬಂದು ಫೋನ್ ಮಾಡ್ತಾ ಇದಾರೆ, ನಮಗೆ ಸೌದೆ ಕೊಡಿ, ನಮ್ಮ ಸೌದೆ ಕೊಡಿ ಅಂತೇಳಿ. ಎಲ್ಲ ಹೋಟೆಲ್ನವರು ಫುಲ್ ಡಿಮಾಂಡ್ ಬಂದಿದೆ ಸೌದೆಗೆ. ಹಾಗಾಗಿ ಸೌದೆ ನಮಗೆ ಸ್ವಲ್ಪ ರೇಟು ಹೆಚ್ಚಿಗೆ ಆಗಿದೆ. ನಮ್ಗೆ 3 ರೂಪಾಯಿ ರೇಟ್ ಇತ್ತು, ಇವತ್ತು 6 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ ನಮ್ಗೆಲ್ಲ ಹೋಟೆಲ್ದವರು, ಗ್ಯಾಸಿನ ಸಂಬಂಧ. ಮತ್ತೆ ಎಷ್ಟು ಡಿಮ್ಯಾಂಡ್ ಬಂದಿತ್ತು ಕಟ್ಟಿಗೆಗೆ? ನಮ್ಗೆ ಗೊತ್ತಿಲ್ಲ, ಭಾಳ ಡಿಮ್ಯಾಂಡ್ ಬಂದೈತ್ರಿ ಕಟ್ಟಿಗೆಗೆ. ಈಗ ಸಿಲಿಂಡರ್ ಸಮಸ್ಯೆ ಆಗಿತ್ತು. ಡೈಲಿ ಎಲ್ಲ ಬರತ್ತಾರ, ಹೋಟೆಲ್ ಅವ್ರು ಬರತ್ತಾರ, ಮನೆಯವ್ರು ಬರತ್ತಾರ, ಎಲ್ಲಾರು ಬರತ್ತಾರ. ಹೌದೌದ್ರಿ, ರಾತ್ರಿ 8 ಗಂಟೆ 9 ಗಂಟೆಗೆ ಮನೆಯವ್ರು ಬರತ್ತಾರ, ತಗೊಂಡ್ ಹೊಂಟಾರ. ಆಮೇಲೆ ಈ ರೀತಿ ಇರಲ್ಲ, ಯಾರು ಕೇಳ್ತಿದ್ದಿಲ್ಲ. ಇದು ಗ್ಯಾಸ್ ಸಿಲಿಂಡರ್ ಆದ್ಮೇಲೆ ಇದು ಡಿಮಾಂಡ್ ಆಗೈತಲ್ಲ, ಅವ್ರು ಮುಂದೆ ಮೇಲಿನವ್ರು ಏರ್ಸ್ಯಾರ. ಇಲ್ಲ, ಬಾಳ ಕಡಿಮೆ ಐತಿ ಈಗ. ಇದಿಷ್ಟು ಸೌದೆ ಅಡ್ಡೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಮಾತುಗಳು. ಒಂದ್ ಕಡೆ ಈ ಮುಂಚಿನಿಂದ ಕೂಡ ಅಂದ್ರೆ ಸಿಲಿಂಡರ್ನ ಅಭಾವ ಏನ್ ಹೆಚ್ಚಿಗೆ ಆಗ್ತಾ ಇದೆ ದಿನೇ ದಿನೇ. ಈ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಒಂದು ಮಾಲೀಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನ ಮಾಡ್ತಕ್ಕಂಥ ಸಾರ್ವಜನಿಕರು ಕೂಡ ಈ ಸೌದೆಗೆ ಮೊರೆ ಹೋಗಿದ್ದಾರೆ. ಇದರಿಂದಾಗಿ ಬೆಲೆ ಕೂಡ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಬೆಳಗ್ಗೆ ಮತ್ತು ಸಂಜೆವರೆಗೂ ಕೂಡ ನಿರಂತರವಾಗಿ ಸೌದೆಯನ್ನ ಖರೀದಿ ಮಾಡ್ಲಿಕ್ಕೆ ಇಲ್ಲಿ ಮುಗಿ ಬೀಳ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಏನು ಸಿಲಿಂಡರ್ನ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯು ಕೂಡ ಸಾಕಷ್ಟು ಬಿಗಡಾಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ಒಂದು ಕಡೆ ವಾಣಿಜ್ಯ ಬಳಕೆ ಸಿಲಿಂಡರ್, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗೂ ಸಾಕಷ್ಟು ಹಾಹಾಕಾರ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಟೆಲ್ನ ಮಾಲೀಕರು, ಹೋಟೆಲ್ನ ಸಿಬ್ಬಂದಿಗಳು ಸೌದೆಗೆ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಸದ್ಯ ನಾನು ಹುಬ್ಬಳ್ಳಿಯ ಏನು ಒಂದು ಸೌದೆ ಅಡ್ಡೆಯಲ್ಲಿದ್ದೀನಿ. ಕಮ್ರಿಪೇಟೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸೌದೆ ಅಡ್ಡೆ ಇದು. ಬಹುತೇಕ ಒಂದು ಸೌದೆ ಅಡ್ಡೆಗಳು ಇಲ್ಲಿ ಸಾಕಷ್ಟು ಇವೆ. ಈ ಹಿನ್ನೆಲೆಯಲ್ಲಿ ಸಿಲಿಂಡರ್ನ ಸಮಸ್ಯೆ ಏನಾಗ್ತಾ ಇದೆ, ಈ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಪ್ರತಿನಿತ್ಯವೂ ಕೂಡ ಏನು ಪರದಾಡುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌದೆಗೆ ಫುಲ್ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ರಾಶಿ ರಾಶಿ ಸೌದೆಗಳನ್ನು ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಹೋಟೆಲ್ನ ಮಾಲೀಕರು ಇರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಗೃಹ ಬಳಕೆಯ ಮಾಡ್ತಕ್ಕಂಥ ಜನರು ಕೂಡ, ಸಾರ್ವಜನಿಕರು ಕೂಡ ಸೌದೆಯನ್ನು ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ದಿನನಿತ್ಯ ಮುಂದಾಗ್ತಾ ಇದ್ದಾರೆ. ಈ ಮುಂಚೆ ಅಂದರೆ ಸೌದೆಗೆ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಈಗ ಈ
ಸಿಲಿಂಡರ್ನ ಸಮಸ್ಯೆ ಏನಾಗಿದೆ, ಈ ಸಿಲಿಂಡರ್ನ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸೌದೆಗೆ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಬಾಯ್ಲರ್ಗೆ ಅಂದರೆ ಒಲೆಯನ್ನು ಹಚ್ಚುವಂಥ ನಿಟ್ಟಿನಲ್ಲಿ ಈ ಸೌದೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋಟೆಲ್ನ ಮಾಲೀಕರುಗಳಿರ್ಬೋದು, ಅದೇ ರೀತಿ ಸಾರ್ವಜನಿಕರು ಕೂಡ ಒಂದು ಸೌದೆಗೆ ಮೊರೆ ಹೋಗಿದ್ದಾರೆ. ಬಹುತೇಕ ಒಂದು ಅಡ್ಡೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಈ ಸಾರ್ವಜನಿಕರ ಒಂದು ದಂಡು ಹರಿದು ಬರ್ತಾ ಇದೆ. ನಾನು ಇಲ್ಲಿನ ಸಿಬ್ಬಂದಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸೌದೆಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿದೆ? ಯಾಕಂದರೆ ಸಿಲಿಂಡರ್ನ ಸಮಸ್ಯೆ ದಿನನಿತ್ಯ ಹೆಚ್ಚಾಗ್ತಾನೆ ಇದೆ. ಸೌದೆ ತೆಗೆದುಕೊಂಡು ಹೋಗುವಂಥ ಒಂದು ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ? ಈಗ ನೋಡ್ರಿ ಸರ್, ಅದು ಮೂರು ರೂಪಾಯಿ ಕೆಜಿದಂಗೆ ಹೋಗ್ತಿತ್ತು ಸೌದೆ. ಈಗ ಸಂರಕ್ಷಣೆ ನಮ್ಮ ಕಡೆ 6 ರೂಪಾಯಿಂದ ಹೋಟೆಲ್ದವ್ರು ಬಂದು 6 ರೂಪಾಯಿಂದ ಒಯ್ತಾ ಇದ್ದಾರೆ ಸೌದೆಗಳನ್ನು. ಹಾಗಾಗಿ ರೇಟ್ ಜಂಪ್ ಆಗಿದೆ. ನಮ್ದು ಸೌದೆ ಸ್ವಲ್ಪ ಶಾರ್ಟೇಜ್, ಇಲ್ಲಾಂದ್ರೆ ಸೌದೆಗೆ ಡಿಮಾಂಡ್ ಇದ್ದಿದ್ದಿಲ್ಲ. ಈ ಗ್ಯಾಸಿಗೆ ಅಭಾವದಿಂದ ಈ ಸೌದೆಗೆ ರೇಟ್ ಬಂದಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ನವರ ಜಾಸ್ತಿ ಬರ್ತಾರ ಕಟ್ಟಿಗೆ ಎಲ್ಲ ಒಯ್ಯಕ್ಕೆ. ಎಲ್ಲ ಹೋಟೆಲ್ನವ್ರು ಹೆಚ್ಚಿಗೆ ಮಾಧ್ಯಮ ಎಲ್ಲ ಹೋಟೆಲ್ನವರು ಡೈಲಿ ಬಂದು ಫೋನ್ ಮಾಡ್ತಾ ಇದಾರೆ, ನಮಗೆ ಸೌದೆ ಕೊಡಿ ಅಂತೇಳಿ. ಎಲ್ಲ ಹೋಟೆಲ್ನವರು ಫುಲ್ ಡಿಮಾಂಡ್ ಬಂದಿದೆ ಸೌದೆಗೆ. ಹಾಗಾಗಿ ಸೌದೆ ನಮಗೆ ಸ್ವಲ್ಪ ರೇಟು ಹೆಚ್ಚಿಗೆ ಆಗಿದೆ. ನಮ್ಗೆ 3 ರೂಪಾಯಿ ರೇಟ್ ಇತ್ತು, ಇವತ್ತು 6 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ ನಮ್ಗೆ ಎಲ್ಲ ಹೋಟೆಲ್ದವರು, ಗ್ಯಾಸಿನ ಸಂಬಂಧ. ಮತ್ತೆ ಎಷ್ಟು ಡಿಮ್ಯಾಂಡ್ ಬಂದಿತ್ತು ಕಟ್ಟಿಗೆಗೆ? ನಮ್ಗೆ ಗೊತ್ತಿಲ್ಲ. ಭಾಳ ಡಿಮ್ಯಾಂಡ್ ಬಂದಿದ್ರಿ ಕಟ್ಟಿಗೆಗೆ. ಈಗ ಸಿಲಿಂಡರ್ ಸಮಸ್ಯೆ ಆಗಿತ್ತು. ಆಯ್ತು ಆಗೈತಿ. ಡೈಲಿ ಎಲ್ಲ ಬರತ್ತಾರ ಹೋಟೆಲ್ ಬರತ್ತಾರ, ಹೋಟೆಲ್ ಅವ್ರು ಬರತ್ತಾರ, ಮನೆಯವ್ರು ಬರತ್ತಾರ, ಎಲ್ಲಾರು ಬರತ್ತಾರ. ಹೌದ್ರಿ. ರಾತ್ರಿ 8 ಗಂಟೆ 9 ಗಂಟೆಗೆ ಮನೆಯವ್ರು ಬರತ್ತಾರ, ಫೋನ್ ಹೊಂಟಾರ. ಈ ರೀತಿ ಇರಲಿಲ್ಲ, ಆಮೇಲೆ ಈ ರೀತಿ ಇರಲ್ಲ, ಯಾರು ಕೇಳ್ತಿದ್ದಿಲ್ಲ. ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗಿದ್ರಿ? ಇದು ಗ್ಯಾಸ್ ಸಿಲಿಂಡರ್ ಆದ್ಮೇಲೆ ಇದು ಡಿಮಾಂಡ್ ಆಗೈತಲ್ಲ, ಅವ್ರು ಮುಂದೆ ಮೇಲಿನವರು ಏರ್ಸ್ಯಾರ. ಇಲ್ಲ, ಭಾಳ ಕಡಿಮೆ ಐತಿ ಈಗ. ಇದಿಷ್ಟು ಸೌದೆ ಅಡ್ಡೆಯಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳ ಮಾತುಗಳು. ಒಂದ್ ಕಡೆ ಈ ಮುಂಚಿನಿಂದ ಕೂಡ ಅಂದ್ರೆ ಸಿಲಿಂಡರ್ನ ಅಭಾವ ಏನ್ ಹೆಚ್ಚಿಗೆ ಆಗ್ತಾ ಇದೆ ದಿನೇ ದಿನೇ. ಈ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಒಂದು ಮಾಲೀಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನ ಮಾಡ್ತಕ್ಕಂತ ಸಾರ್ವಜನಿಕರು ಕೂಡ ಈ ಸೌದೆಗೆ ಮೊರೆ ಹೋಗಿದ್ದಾರೆ. ಇದರಿಂದಾಗಿ ಬೆಲೆ ಕೂಡ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಬೆಳಗ್ಗೆ ಮತ್ತು ಸಂಜೆವರೆಗೂ ಕೂಡ ನಿರಂತರವಾಗಿ ಸೌದೆಯನ್ನ ಖರೀದಿ ಮಾಡ್ಲಿಕ್ಕೆ ಇಲ್ಲಿ ಮುಗಿ ಬೀಳ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಧ್ಯಪ್ರಾಚ್ಯ ಯುದ್ಧದ ಹಿನ್ನೆಲೆಯಲ್ಲಿ ಏನು ಸಿಲಿಂಡರ್ನ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯು ಕೂಡ ಸಾಕಷ್ಟು ಬಿಗಡಾಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಒಂದು ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿರ್ತಕ್ಕಂಥದ್ದು. ಒಂದು ಕಡೆ ವಾಣಿಜ್ಯ ಬಳಕೆ ಸಿಲಿಂಡರ್, ಅದೇ ರೀತಿ ಗೃಹ ಬಳಕೆ ಸಿಲಿಂಡರ್ಗೂ ಸಾಕಷ್ಟು ಹಾಹಾಕಾರ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಟೆಲ್ನ ಮಾಲೀಕರು, ಹೋಟೆಲ್ನ ಸಿಬ್ಬಂದಿಗಳು ಸೌದೆಗೆ ಒಂದು ಮೊರೆ ಹೋಗಿರ್ತಕ್ಕಂಥದ್ದು. ಸದ್ಯ ನಾನು ಹುಬ್ಬಳ್ಳಿಯ ಏನು ಒಂದು ಸೌದೆ ಅಡ್ಡೆಯಲ್ಲಿದ್ದೀನಿ. ಕಮ್ರಿಪೇಟೆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸೌದೆ ಅಡ್ಡೆ ಇದು. ಬಹುತೇಕ ಒಂದು ಸೌದೆ ಅಡ್ಡೆಗಳು ಇಲ್ಲಿ ಸಾಕಷ್ಟು ಇವೆ. ಈ ಹಿನ್ನೆಲೆಯಲ್ಲಿ ಸಿಲಿಂಡರ್ನ ಸಮಸ್ಯೆ ಏನಾಗ್ತಾ ಇದೆ, ಈ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಪ್ರತಿನಿತ್ಯವೂ ಕೂಡ ಏನು ಪರದಾಡುವಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೌದೆಗೆ ಫುಲ್ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ರಾಶಿ ರಾಶಿ ಸೌದೆಗಳನ್ನು ಪ್ರತಿನಿತ್ಯವೂ ಬೆಳಗ್ಗೆ ಮತ್ತು ಸಂಜೆ ಹೋಟೆಲ್ನ ಮಾಲೀಕರು ಇರ್ಬೋದು, ಅದೇ ರೀತಿ ಕೆಲವೊಂದಿಷ್ಟು ಗೃಹ ಬಳಕೆಯ ಮಾಡ್ತಕ್ಕಂಥ ಜನರು ಕೂಡ, ಸಾರ್ವಜನಿಕರು ಕೂಡ ಸೌದೆಯನ್ನು ಕೊಂಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ದಿನನಿತ್ಯ ಮುಂದಾಗ್ತಾ ಇದ್ದಾರೆ. ಈ ಮುಂಚೆ ಅಂದರೆ ಸೌದೆಗೆ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ. ಈಗ ಈ ಸಿಲಿಂಡರ್ನ ಸಮಸ್ಯೆ ಏನಾಗಿದೆ, ಈ ಸಿಲಿಂಡರ್ನ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸೌದೆಗೆ ಡಿಮ್ಯಾಂಡ್ ಬಂದಿರತಕ್ಕಂಥದ್ದು. ಬಾಯ್ಲರ್ಗೆ ಅಂದರೆ ಒಲೆಯನ್ನು ಹಚ್ಚುವಂಥ ನಿಟ್ಟಿನಲ್ಲಿ ಈ ಸೌದೆಗಳನ್ನು ಖರೀದಿ ಮಾಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹೋಟೆಲ್ನ ಮಾಲೀಕರುಗಳಿರ್ಬೋದು, ಅದೇ ರೀತಿ ಸಾರ್ವಜನಿಕರು ಕೂಡ ಒಂದು ಸೌದೆಗೆ ಮೊರೆ ಹೋಗಿದ್ದಾರೆ. ಬಹುತೇಕ ಒಂದು ಅಡ್ಡೆಗಳಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಈ ಸಾರ್ವಜನಿಕರ ಒಂದು ದಂಡು ಹರಿದು ಬರ್ತಾ ಇದೆ. ನಾನು ಇಲ್ಲಿನ ಸಿಬ್ಬಂದಿಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸೌದೆಗೆ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಬಂದಿದೆ? ಯಾಕಂದರೆ ಸಿಲಿಂಡರ್ನ ಸಮಸ್ಯೆ ದಿನನಿತ್ಯ ಹೆಚ್ಚಾಗ್ತಾನೆ ಇದೆ. ಸೌದೆ ತೆಗೆದುಕೊಂಡು ಹೋಗುವಂಥ ಒಂದು ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ? ಈಗ ನೋಡ್ರಿ ಸರ್, ಅದು 3 ರೂಪಾಯಿ ಕೆಜಿದಂಗೆ ಹೋಗ್ತಿತ್ತು ಸೌದೆ. ಈಗ ಸಂರಕ್ಷಣೆ ನಮ್ಮ ಕಡೆ 6 ರೂಪಾಯಿಂದ ಹೋಟೆಲ್ದವ್ರು ಬಂದು 6 ರೂಪಾಯಿಂದ ಒಯ್ತಾ ಇದ್ದಾರೆ ಸೌದೆಗಳನ್ನು. ಹಾಗಾಗಿ ರೇಟ್ ಜಂಪ್ ಆಗಿದೆ. ನಮ್ದು ಸೌದೆ ಸ್ವಲ್ಪ ಶಾರ್ಟೇಜ್, ಇಲ್ಲಾಂದ್ರೆ ಸೌದೆಗೆ ಡಿಮಾಂಡ್ ಇದ್ದಿದ್ದಿಲ್ಲ. ಈ ಗ್ಯಾಸಿಗೆ ಅಭಾವದಿಂದ ಈ ಸೌದೆಗೆ ರೇಟ್ ಬಂದಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಹೋಟೆಲ್ನವರ ಜಾಸ್ತಿ ಬರ್ತಾರ ಕಟ್ಟಿಗೆ ಎಲ್ಲ ಒಯ್ಯಕ್ಕೆ. ಎಲ್ಲ ಹೋಟೆಲ್ನವ್ರು ಹೆಚ್ಚಿಗೆ ಮಾಧ್ಯಮ ಎಲ್ಲ ಹೋಟೆಲ್ನವರು ಡೈಲಿ ಬಂದು ಫೋನ್ ಮಾಡ್ತಾ ಇದಾರೆ, ನಮಗೆ ಸೌದೆ ಕೊಡಿ ಅಂತೇಳಿ. ಎಲ್ಲ ಹೋಟೆಲ್ನವರು ಫುಲ್ ಡಿಮಾಂಡ್ ಬಂದಿದೆ ಸೌದೆಗೆ. ಹಾಗಾಗಿ ಸೌದೆ ನಮಗೆ ಸ್ವಲ್ಪ ರೇಟು ಹೆಚ್ಚಿಗೆ ಆಗಿದೆ. ನಮ್ಗೆ 3 ರೂಪಾಯಿ ರೇಟ್ ಇತ್ತು,
ಇವತ್ತು 6 ರೂಪಾಯಿ ರೇಟ್ ಕೊಡ್ತಾ ಇದ್ದಾರೆ ನಮಗೆಲ್ಲ ಹೋಟೆಲ್ದವರು ಗ್ಯಾಸಿನ ಸಂಬಂಧ ಮತ್ತೆ ಎಷ್ಟು ಡಿಮ್ಯಾಂಡ್ ಬಂದಿತ್ತು ಕಟ್ಟಿಗೆಗೆ? ನಮ್ಗೆ ಗೊತ್ತಿಲ್ಲ. ಭಾಳ ಡಿಮ್ಯಾಂಡ್ ಬಂದಿತ್ರಿ ಕಟ್ಟಿಗೆಗೆ. ಈಗ ಸಿಲಿಂಡರ್ ಸಮಸ್ಯೆ ಆಗಿತ್ತು. ಆಗೈತಿ ಡೈಲಿ ಎಲ್ಲ ಬರತ್ತಾರ ಹೋಟೆಲ್ ಬರತ್ತಾರ, ಹೋಟೆಲ್ ಅವ್ರು ಬರತ್ತಾರ, ಮನೆಯವ್ರು ಬರತ್ತಾರ, ಎಲ್ಲಾರು ಬರತ್ತಾರ. ಡೈಲಿ ಫೋನ್ ಮಾಡಿ ಹೌದ್ರಿ. ರಾತ್ರಿ 8 ಗಂಟೆ 9 ಗಂಟೆಗೆ ಮನೆಯವ್ರು ಬರತ್ತಾರ, ತಗೊಂಡ್ ಹೊಂಟಾರ. ಮೊದ್ಲು ಈ ರೀತಿ ಇರ್ಲಿಲ್ಲ. ಆಮೇಲೆ ಈ ರೀತಿ ಇರಲ್ಲ, ಯಾರು ಕೇಳ್ತಿದ್ದಿಲ್ಲ. ಯಾಕೆ ಇಷ್ಟು ಡಿಮ್ಯಾಂಡ್ ಯಾಕೆ ಜಾಸ್ತಿ ಆಗಿದ್ರಿ? ಇದು ಗ್ಯಾಸ್ ಸಿಲಿಂಡರ್ ಆದ್ಮೇಲೆ ಇದು ಡಿಮಾಂಡ್ ಆಗೈತಲ್ಲ, ಅವ್ರು ಮುಂದೆ ಮೇಲಿನವರು ಏರ್ಸ್ಯಾರ. ಎಲ್ಲಿ ಸಿಗಾತಿಲ್ಲ ಈಗ. ಇಲ್ಲ, ಭಾಳ ಕಡಿಮೆ ಐತಿ ಈಗ. ಇದಿಷ್ಟು ಸೌದೆ ಅಡ್ಡೆಯಲ್ಲಿ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳ ಮಾತುಗಳು. ಒಂದ್ ಕಡೆ ಈ ಮುಂಚಿನಿಂದ ಕೂಡ ಅಂದ್ರೆ ಸಿಲಿಂಡರ್ನ ಅಭಾವ ಏನ್ ಹೆಚ್ಚಿಗೆ ಆಗ್ತಾ ಇದೆ ದಿನೇ ದಿನೇ. ಈ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಒಂದು ಮಾಲೀಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅದೇ ರೀತಿ ಗೃಹ ಬಳಕೆಯನ್ನ ಮಾಡ್ತಕ್ಕಂತ ಸಾರ್ವಜನಿಕರು ಕೂಡ ಈ ಸೌದೆಗೆ ಮೊರೆ ಹೋಗಿದ್ದಾರೆ. ಇದರಿಂದಾಗಿ ಬೆಲೆ ಕೂಡ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ಬೆಳಗ್ಗೆ ಮತ್ತು ಸಂಜೆವರೆಗೂ ಕೂಡ ನಿರಂತರವಾಗಿ ಸೌದೆಯನ್ನ ಖರೀದಿ ಮಾಡ್ಲಿಕ್ಕೆ ಇಲ್ಲಿ ಮುಗಿ ಬೀಳ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.